हुबली से एक गंभीर मामला सामने आया है जहां पार्किंग के विवाद में एक बेकसूर परिवार पर कथित रूप में गैंग बनाकर हमला किया गया। आरोप है कि अक्षय पार्क अपार्टमेंट में रहने वाले विनायक ने अपने साथियों के साथ मिलकर बुजुर्ग महिला और उनके बेटे पर हमला किया। पीड़ित परिवार का कहना है कि उनकी अपनी वैध पार्किंग जगह थी, लेकिन जबरन उस पर कब्जा किया गया और विरोध करने पर धमकियां भी दी गई। दरअसल हुबली में पार्किंग के विवाद ने हिंसक रूप ले लिया है। आरोप है कि अक्षय पार्क अपार्टमेंट में रहने वाले विनायक ने अपने साथियों के साथ मिलकर एक बेकसूर परिवार पर हमला किया। बता दें, एक बुजुर्ग महिला और उनके बेटे के साथ हाथापाई में बुजुर्ग महिला का हाथ टूट गया, जबकि उनके बेटे को भी बेरहमी से पीटा गया। घटना सीसीटीवी कैमरे में कैद हो गई है। पीड़ित परिवार का कहना है कि उनकी वैध पार्किंग जगह पर जबरन कब्जा किया गया और विरोध करने पर जान से मारने की धमकियां भी दी गई। अब पीड़ित परिवार ने पुलिस कमिश्नर एन शशि कुमार से न्याय और सुरक्षा की मांग की है। पीड़ित परिवार का आरोप है कि गोकुल रोड पुलिस स्टेशन में शिकायत दर्ज कराने के बावजूद अब तक कोई ठोस कार्रवाई नहीं हुई है। मामले में विनायक समेत कई लोगों के नाम शिकायत में दर्ज हैं, लेकिन पुलिस की चुप्पी पर सवाल उठ रहे हैं। अब पीड़ित परिवार ने पुलिस कमिश्नर एन शशि कुमार से न्याय और सुरक्षा की गुहार लगाई है। ಅದು ನಾವೇನು ಇಲ್ಲಿಯಾರಲ್ಲ ಸರ್. ಹೌದಾ, ನಾವು ರಿಟೈರ್ ಆಗಿಂದ ಇಲ್ಲಿಗೆ ಬಂದದ್ದು ಸೆಕೆಂಡ್ ಕೊರೋನಾದಾಗ. ನಮಗೆ ಅವರು ಸಂಬಂಧಿಕರಲ್ಲ, ಸೂತ್ರಲ್ಲ, ಜಾತಿ ಇಲ್ಲ, ಕುಲ ಅಲ್ಲ, ಪಂಥ ಅಲ್ಲ, ಮತ ಅಲ್ಲ, ನಮಗೇನು ಸಂಬಂಧ ಇಲ್ಲ. ಆ ಶೆಡ್ಡು ಎರಡು ಅದಾವ್ರಿ. ಒಂದು ಶೆಡ್ಡು ಅವರು ಏನೋ ಇದನ್ನು ಮಾಡಿ ಎಂಟೆನ್ ತೆಗಿಸಿ ನಮ್ಮ ಇವರು ನಮ್ಮ ಅಪಾರ್ಟ್ಮೆಂಟ್ನವರು ಅದನ್ನೆಲ್ಲ ತೆಗ್ಸ್ಯಾರಿ. ತೆಗಿಸಿ ನಾವು ಗಾಡಿ ಇಡಕ್ಕಂತ ಹೇಳಿ ಸ್ವಚ್ಛ ಮಾಡಿಸಿ 1,000 ರೂಪಾಯಿ ಕೊಟ್ಟು ಸ್ವಚ್ಛ ಮಾಡಿಸಿ ಅದನ್ನು ಲಾಕ್ ಮಾಡೀವಿ. ಮರುದಿವ್ಸ 7-8 ಜನನ ಕರ್ಕೊಂಡು ಬಂದು ಅದನ್ನು ಲಾಕ್ ಮುರಿಸಿ ನಮ್ಮನ್ನ ಎದುರು ಹಾಕ್ಕೊಂಡ್ರೆ ಸರಿ ಕಾಣೋದಿಲ್ಲ ಅಂತ ಹೇಳಿ ಊರಾಗಿದ್ದು ನನ್ನ ಮಗಗೆ ಫೋನ್ ಮಾಡ್ಯಾರಿ ಅವರು. ನಿಮ್ದು ಒಂದು ಅಪಾರ್ಟ್ಮೆಂಟ್? ಹ್ಞೂ ರೀ. ಅಪಾರ್ಟ್ಮೆಂಟ್ ನಿಮ್ಮ ಜಾಗದಾಗ ಅವರು ನಿಮ್ಮ ಗಾಡಿ ಹಿಡಿದ ಜಾಗದಾಗ ಅವ್ರು ಇದು ಮಾಡ್ತಾ ಇದ್ದಾರೆ, ಕೀಲಿ ಹಾಕ್ಯಾರಿ. ಅತಿಕ್ರಮಣ ಮಾಡ್ಯಾರಿ, ಕೀಲಿ ಹಾಕ್ಯಾರಿ. 2022ರಿಂದ ಕೀಲಿ ಹಾಕ್ಯಾರಿ. ಕೀಲಿ ಹಾಕಿದ್ದು ನಾವು ಕೀಲಿ ಹಾಕಿದ್ದು 3 ಸಲ ಮುರಿದಾರಿ. 3 ಸಲ ಮತ್ತು ಹೊಸ ಕೀಲಿ ತಂದು ಹಾಕ್ಯಾರ್ರಿ. ನಮ್ಮನ್ನ 14 ಮನೆಗೆ ಏನಾರು ಮಾಡಿದ್ರೆ ಸರ್ ನಾವು ಏನೂ ಅಂತಿದ್ದಿಲ್ಲ. ನಮ್ಮನ್ನ ಟಾರ್ಗೆಟ್ ಮಾಡ್ಯಾರ. ಯಾಕೆ ಇದು ಅಂತ. ಹ್ಞೂ ರೀ. ಕಂಪ್ಲೇಂಟ್ ಕೊಟ್ಟಿವ್ರಿ ಸರ್. ಗೋಕುಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವರು ಅತಿ ಈಜಿ ಯಾವಾಗಲೂ ನಾವು ಬರ್ದಂಗೆ ಕಂಪ್ಲೇಂಟೇ ತೊಗೊಂಡಿಲ್ರಿ. ಈಗ 3-4 ಕಂಪ್ಲೇಂಟ್ ಆಗ್ಯಾವ್ರಿ ಅವ್ರ ಫ್ಯಾಮ್ಲಿ ಮ್ಯಾಗ. ಈಸಿಯಾಗಿ ತೊಗೊಂಡಿಲ್ರಿ. ಇದನ್ನು ಬರಿಬೇಡ್ರಿ, ಇದನ್ನು ತೆಗೀರಿ, ಅವ್ರ ಹೆಸರು ತೆಗೀರಿ, ಇವ್ರ ಹೆಸರು ತೆಗೀರಿ, ಅವ್ರ ಹೆಸರು ಇವ್ರ. ಈಗ ನಿಮಗೆ ಅನುಭವ ಆದದ್ದು ನೀವು ಬರೀತೀರಿ. ಎಲ್ಲೂ ಬಾಗೈತಿ, ಎಲ್ಲಿ ಮುರಿದೈತ್ರಿ ಸರ್. ಮುರಿದಾವು. MLC ಮಾಡ್ಸಿವಿ, ಮತ್ತು ಪ್ರೈವೇಟಿಗೆ ತೋರಿಸಿವಿ. ಎಲುಬು ಇಲ್ಲಿ ಪುಡಿ ಆಗೈತ್ರಿ. ಇಲ್ಲೇ ಹೌದಾ, ಇಲ್ಲಿ ಪೆಟ್ಟು ಹತ್ತೈತ್ರಿ ಕಪಾಳಕ್ಕೆ, ಎಡಕಿನ ಕಪಾಳಕ್ಕೆ. ಇಲ್ಲೇ ಎಡಕಿನ ಕೈಗೆ ಪೆಟ್ಟು ಹತ್ತೈತಿ, ಇಲ್ಲೇ ತೊಡಿಗೆ ಪೆಟ್ಟು ಹತ್ತೈತಿ, ತೆಲಿಗೆ ಪೆಟ್ಟೈತಿ. ವಿನಾಯಕ ಗಾಡಿ ಒಡ್ಡರ್ರಿ, ಆನಂದ್ ಗಾಡಿ ಒಡ್ಡರ, ಬಸಪ್ಪ ಗಾಡಿ ಒಡ್ಡರ, ಗೋಪಿ. ನ್ಯಾಯ ಸಿಗ್ಬೇಕ್ರಿ. ಹಿಂಗೆ ಬಡಿಸ್ಕೊಂತ ಹೋದ್ರೆ ನಾವು ಏನು ನಾವು ಮನುಷ್ಯರಲ್ಲ. ಅವ್ರಂಗೆ ನಮಗೂ ಬದುಕು ಹಕ್ಕು ಐತಿಲ್ರಿ. ಪೊಲೀಸ್ರು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದು ಬೇಕ್ರಿ ನನಗೆ. ಪೊಲೀಸ್ರೇ ಬೇಲಿನ ಎದ್ದು ಹೊಲ ಮೇದಂಗೆ ಮೇದ್ರಿ ಎಲ್ಲಿ ಹೋಗುತ್ತೆ ಅದು ಹೊಲ? ಏನು ಇದು ಆಗತ್ತನ್ರಿ? ಬಾರ್ಡರ್ ಕಟ್ಟಿದ್ರು ಆಗತ್ತನ ಅದು. ಹಂಗೆ ಪೊಲೀಸರು ತಗೋಬೇಕ್ರಿ ಲೆಫ್ಟ್ ರೈಟು. ಈಗ ನಾವು ಅಮಾಯಕರು ಏನು ಮಾಡ್ತೀವಿ ರೀ ಗೊತ್ತಾರೆ ಸರ? ನಾವು ಅಮಾಯಕರು ಏನು ಮಾಡ್ತೀವಿ? ಹೊಕ್ಕಿವಿ ಸರ, ಹಿಂಗೆ ಮಾಡ್ತೀವಿ. ಹಂಗೆ ಅವ್ರಿಗೂ ಇದನ್ನು ಮಾಡ್ಬೇಕ್ರಿ ಸರ. ಏನು ಮಾಡೋದಿಲ್ರಿ, ಬಡಿ ಹೊಡಿ ಕಡಿ. ನಮ್ಮ ಹೆಸರು ಅಕ್ಕ ಮಹಾದೇವಿ ರೀ. 22ಕ್ಕೆ ಸರ್ ವಿನಯ್ ಗಾಡಿ ಹೊಡ್ರು, ಆನಂದ್ ಗಾಡಿ ಹೊಡ್ರು. ಇವರು 8 ಜನ ಗುಂಪು ಮಾಡ್ಕೊಂಬಂದು ಅವ್ನ ಬಿಲ್ಡಿಂಗ್ ಇರೋದು F ಬ್ಲಾಕ್ ಸರ್, ನಮ್ಮ ಬಿಲ್ಡಿಂಗ್ ಇರೋದು B ಬ್ಲಾಕು. ನಮ್ಮ ಬಿಲ್ಡಿಂಗಿಗೆ ಬಂದು ಕಾರು ಶೆಡ್ ಆಕ್ಯುಪೈ ಮಾಡ್ಕೊಂಡನ್ರಿ. ಅದನ್ನು ಕ್ವಶನ್ ಮಾಡಿದ್ದಕ್ಕೆ ಖಾಲಿ ಮಿರ್ಚರು ಅವ್ನು ಕರೆದು ವಾರ್ನ್ ಮಾಡ್ಯಾರ್ರಿ ಗೋಕುಲ್ ಪೊಲೀಸ್ ಸ್ಟೇಷನವರು. ಈಗ ಅದನ್ನು ಮಾಡಿದ್ದಕ್ಕೆ ಅವ್ರ ತಂಗಿ ಸತೆ ನಮ್ಮನ್ನು ಮನೆಗೆ ಬಂದು ಜಗಳ ಮಾಡಿ ಬಾಯಿಗೆ ಬಂದಂಗೆ ಹೊಲಸು ಶಬ್ದಗಳು ಬೈದು ಈಗ ಅದನ್ನು ಕೇಸ್ ನಡೆಯಕತ್ತೈತಿ. ಆ ಕೇಸ್ನ ಹಿಂದಕ್ಕೆ ತಕ್ಕೋ ಅಂತೇಳಿ ಹೋದ ತಿಂಗಳು 20ನೇ ತಾರೀಕಿಗೆ 4 ಜನ
ಅವರಪ್ಪ ಬಸಪ್ಪ ಗಾಡಿ ಹೊಡ್ರು, ವಿನಾಯಕ್ ಗಾಡಿ ಹೊಡ್ರು, ಆನಂದ್ ಗಾಡಿ ಹೊಡ್ರು, ಮತ್ತು ಗಿರ್ನಿ ಚಾಲು ಗೋಪಾಲ್ 4 ಜನ ಕೇಸ್ ಹಿಂದಕ್ಕೆ ತಕೋರಿ ಬೋಸಡಿ ಮಕ್ಕಳು ಅಂತೇಳಿ ಬಂದು ಹೊಡೆದಾರ್ರಿ. ನನಗೆ ನಮ್ಮ ಅಮ್ಮನ ಬಿಡ್ಸಕ್ಕೆ ಬಂದಾರ, ನಾವು ಅಮ್ಮಗೆ ಕೈಗೆ ಹೊಡೆದಾರ, ಕೈ ಮುರಿದೈತ್ರಿ. ಅದನ್ನು FIR ಮಾಡೋಕೆ ಹೋದ್ರೆ ಇವ್ರು ಗೋಕುಲ್ ಪೊಲೀಸ್ ಸ್ಟೇಷನ್ ತಿದ್ದುಪಡಿ ಮಾಡ್ತಾರೆ. ಹಿಂಗೆ ಬರೀರಿ, ಹಂಗೆ ಬರ್ರಿ, ಹಂಗೆ ಬರ್ದ್ರೆ ಇದು ತೊಗೊತೀವಿ, ಇಲ್ಲಾಂದ್ರೆ ತೊಗೊಳಂಗಿಲ್ಲ ನಾವು. ನಿಮ್ಮ ಹತ್ರ ಒಂದು 2 ಏನೋ ಐತಲ್ರಿ, ಹಿಂಬರ ಕೊಟ್ಟಾರ್ರಿ ಖಾಲಿ ಮಿರ್ಚವ್ರು. ಆ ಹಿಂಬರ ಗಂಟು ಬಿದ್ದಾರ್ರಿ ಇವರು. ಆ ಡಾಕ್ಯುಮೆಂಟ್ಸು ನಮಗೆ ಕೊಡ್ರಿ ಅಂತೇಳಿ ಗಂಟು ಬಿದ್ದಾರ್ರಿ ಗೋಕುಲ್ ಪೊಲೀಸ್ ಸ್ಟೇಷನ್ ಅವರು. ಹಂಗಾಗಿ ಈಗ ಮೊನ್ನೆ ಜಗಳ ಆಗೈತೆ ಅಂದ್ರಲ್ಲ, ನಿಮ್ಗೆ ಹೊಡೆದಾರ ಹಾಂ ರೀ, ತಾಯಿಯರಿಗೆ ಅದು FIR ಆಗೈತಿ. ಅದು FIR ಆಯ್ತು ರೀ. ಕರೆಸಿ ಏನಾರ ಅವ್ರನ್ನ ಫೋನ್ ಮಾಡಿದ್ರೆ ಅವರು ವಿನಯ್ ಗಾಡಿ ಹೊಡ್ರಿಗೆ ಫೋನ್ ಮಾಡ್ಯಾರ್ರಿ ಪೊಲೀಸರು ನಮ್ಮ ತಾಯಿ ಮುಂದೆ. ಅವ್ನ ಬರಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ರೀ ಅವನು. ಪೊಲೀಸ್ರಿಗೂ ಇದು ಮಾಡವಲ್ರಿ, ಪೊಲೀಸರು ಫೋನ್ ಮಾಡಿದ್ರು ನಾ ಬರಂಗಿಲ್ಲ ಸ್ಟೇಷನ್ಗೆ ಅಂತಾನ್ರಿ. ಅಷ್ಟು ಕುಮ್ಮಕ್ಕೆ ಯಾರು ಕೊಟ್ಟಾರ್ರಿ ಅವ್ನಿಗೆ? ಕಮಿಷನರ್ ಕಡೆ ಹೋಗೇನಂದ್ರಲ್ಲ, ಹ್ಞೂ ರೀ. ಕಮಿಷನರ್ ಏನಂದ್ರೆ ಸರ್ ಕಮಿಷನರ್ ಅವರು ಬಂದು ಕೇಳಿದಾಗ ಅವ್ರು ಏನಂದ್ರು ರೀ ನಮಗೆ, ಆಯ್ತು ರೀ ಅಲ್ಲಿ ಹೋಗ್ರಿ ನಾ ಫೋನ್ ಮಾಡ್ತೀನಿ ಅಂದರು. ಫೋನ್ ಮಾಡಿದಾಗ ಕಮಿಷನರ್ ಸರ್ ಏನಂದರು, ಕಮಿಷನರ್ ಇವ್ರಿಗೆ ಫೋನ್ ಮಾಡಿದಾಗ ಇವರು ಕಮಿಷನರ್ ಅವ್ರಿಗೆ ಮಿಸ್ಗೈಡ್ ಮಾಡ್ತಾರೆ ರೀ. ಕಮಿಷನರ್ ಅವ್ರಿಗೆ ಮಿಸ್ಗೈಡ್ ಅಂದ್ಕೊಳ್ಳಿ ಆಯ್ತು ತೊಗೋರಿ ಅಂತ ಅವ್ರು ಫೋನ್ ಇಡ್ತಾರೆ ರೀ. ಅವಾಗ ನಾವು ಏನು ಮಿಸ್ಗೈಡ್ ಮಾಡಿ ಇವು ಕಮಿಷನರ್ ಅವ್ರಿಗೆ ಮಿಸ್ಗೈಡ್ ಮಾಡ್ತಾರೆ ರೀ. ಯಾಕಂದ್ರೆ ಅವರು ಏರಿಯಾ ಒಳಗೆ ಅಡ್ಡಾಡಲ್ಲ, ಏನು ಗೊತ್ತಾಗಂಗಿಲ್ಲ ಅವ್ರಿಗೆ. ಇವ್ರು ಹೇಳಿದ್ದೆ ಕರಿವು ಮಾಡ್ಕೊತಾರೆ ರೀ ಕಮಿಷನರ್ ಅವರು. ಈ ಮುಂದೆ ಏನಾಗಬೇಕು ನಿಮ್ಗೆ? ಸರ್ ಮುಂದೆ ಕೇಸ್ಗಳು ನಡೆಯಕತ್ತವ್ರಿ. ಏನೇ ಕಾರಣ ಆದರೂ ವಿನಯ್ ಗಾಡಿ ಹೊಡ್ಡರು, ಅವರಪ್ಪ ಬಸಪ್ಪ ಗಾಡಿ ಹೊಡ್ರು, ಅವ್ರ ತಮ್ಮ ರವಿ ಗಾಡಿ ಹೊಡ್ರು, ಆನಂದ್ ಗಾಡಿ ಹೊಡ್ರು, ಅವ್ರ ತಂಗಿ ರೇಷ್ಮಾ ಬಂಡಿ ಹೊಡ್ರು. ಇವರೇ ಮೇನ್ ಕಾರಣ. ನಮಗೆ ಏನೇ ಹುಬ್ಳಿಯಾಗ ಏನೇ ಆದರೂ ಇವರೇ ಕಾರಣ. ಯಾಕಂದ್ರೆ ಇವರು ಹೊರಗಿನ ನಾವು ಕೋರ್ಟ್ ಕೇಸಿಗೆ ಹೋಗೋ ಮುಂದೆ ಹೊರಗಿಂದ ಜನರನ್ನ ಕರೆಸಿ ನಮ್ಮನ್ನು ಫಾಲೋ ಮಾಡಿಸೋದು, ಅಬ್ಸರ್ವೇಷನ್ ಮಾಡಿಸೋದು ಎಲ್ಲ ಮಾಡ್ತಾರೆ ರೀ. ನಿನ್ನೇನು ಜಡ್ಜು ಒಂದು ಕೇಸ್ ನಡೆಯೋ ಮುಂದೆ ಜಡ್ಜು ಒಬ್ರಿಗೆ ವಾರ್ನಿಂಗು ಕೊಟ್ಟಾರ್ರಿ. ಹಿಂಗೆ ಮಾಡಿದ್ಕೆ ನಿನ್ನೆ ಸತಿ ಜಡ್ಜ್ ವಾರ್ನಿಂಗ್ ಕೊಟ್ಟಾರ್ರಿ. ಅದು ಇವರು ಜಡ್ಜಿಗೂ ಮಿಸ್ಗೈಡ್ ಮಾಡ್ತಾರೆ ರೀ, ಕಮಿಷನರ್ ಅವ್ರಿಗೂ ಮಿಸ್ಗೈಡ್ ಮಾಡ್ತಾರೆ. ನಾವೆಲ್ಲೋಗ್ಬೇಕ್ರಿ ಸ್ಟೇಷನ್ಗೆ ಹೋಗಿ FIR ಮಾಡ್ಸೋಕೆ ಹೋದರೆ ಇವರು ಜಲ್ದಿ ಒಂದೊಂದು ಕೇಸಿಗೆ 6 ತಿಂಗಳ ಕಾಯ್ಬೇಕ್ರಿ ಇವ್ರಿಗೆ ನಾವು ತೊಗೊಂಡ್ರ ಇಲ್ಲ ಅಂತ. ಆಮೇಲೆ ಅದು ಮೂವ್ಮೆಂಟ್ ಆಗೈತಿಲ್ಲ ಅಂತ ಅವ್ರ ತಂಗಿ ಮೇಲೆ ಕೇಸ್ ಮಾಡಿದ್ದು ನಾವು ಕೋರ್ಟಿಗೆ ಹೋಗಿ ಸಬ್ಮಿಷನ್ ಹಾಕಿದಾಗ ಕೋರ್ಟ್ನಿಗೆ ಜಡ್ಜಿ ಕಂಪ್ಲೇಂಟ್ ಕೊಟ್ಟಾಗ ಇವರು ಅವಾಗ ಓಡಿ ಬಂದು ನಮ್ಮ ಕೇಸು ಮೂವ್ ಮಾಡ್ಯಾರ್ರಿ. ಅಲ್ಲಿ ಮಠ ಇಟ್ಕೊಂಡು ವರ್ಷ ಗಂಟ್ಲೆ ಇಟ್ಕೊಂಡು ಕುಂತಾರ್ರಿ ಪೊಲೀಸ್ ಸ್ಟೇಷನ್ಗೆ ನಮ್ಮದು FIRನ. ಯಾಕೆ ಇವ್ರಿಗೆ ಮೂವ್ ಮಾಡೋಕೆ ಅಷ್ಟು ಸಪೋರ್ಟ್ ಯಾಕ್ರಿ? ಇವ್ರಿಗೆ ಅಷ್ಟು ಸಪೋರ್ಟ್ ಇದ್ದಿದ್ಕೆ ವಿನಯ್ ಗಾಡಿ ಹೊಡ್ರಿ ಇಷ್ಟು ಚಿಗರೇನ್ರಿ ಇವನು. ಹಾಂ ಸರ್, ಅವನು ಫುಟ್ಪಾತ್ನಾಗ ಅಂಗಡಿ ಇಡ್ತಾರಲ್ರಿ, ಅವ್ರ ಹತ್ರ ಹಫ್ತಾ ವಸೂಲಿ ಮಾಡ್ತಾನೆ ರೀ. ಅಲ್ಲಿ ಖಾಲಿ ಏನಿರ್ತೈತಲ್ರಿ ಅದು ಕಬ್ಜಾ ಮಾಡೋದು, ಶೆಡ್ ಹಾಕೋದು, ಹೋಟೆಲಿಗೆ ಬಾಡಿಗೆ ಕೊಡೋದು, ಅದು ಕೊಡೋದು, ಇದು ಕೊಡೋದು, ಇಷ್ಟೇ ಅದ. ಏನು ಮಾಡಂಗಿಲ್ಲ ರೀ. ಒಂದು ಬಿಟ್ಟರೆ ಒಂದು ಏನು ಮಾಡಂಗಿಲ್ಲ ರೀ ಅವನು. ಮಂಜುನಾಥ್ ರೀ.